ಮಹಾಪ್ರಭು, ಹತ್ತಿರದಲ್ಲಿ ಯಾರೋ ಒಬ್ಬ ಸನ್ಯಾಸಿಗಳು ತಪಸ್ಸು ಮಾಡುತ್ತಿದ್ದಾರೆ. ಹೌದೇ? ಕೃಷ್ಣ, ಅವರ ದರ್ಶನ ಮಾಡಿ ಬರೋಣ. ಅಣ್ಣ, ಮೊದಲು ಫಲವನ್ನು ಸ್ವೀಕರಿಸು. ತಪಸ್ವಿಗಳು ತಪಸ್ಸು ಮಾಡುತ್ತಲೇ ಇರುತ್ತಾರೆ. ಹಸಿವು ನೀಗಿದ ಮೇಲೆ ನೋಡಿದರಾಯಿತು. ಎಲ್ಲಾದರೂ ಉಂಟೆ ಕೃಷ್ಣ? ವಿಷಯ ತಿಳಿದ ಮೇಲೂ ಫಲಹಾರ ಸೇವಿಸುತ್ತಾ ಕಾಲಹರಣ ಮಾಡುವುದುಂಟೆ? ದೇವರು ಮತ್ತು ಸನ್ಯಾಸಿಗಳನ್ನು ದರ್ಶನ ಮಾಡುವಾಗ ಉಪವಾಸವೇ ಒಳ್ಳೆಯದು. ನಡಿ, ಮೊದಲು ಹೋಗೋಣ. ಅಣ್ಣ, ತಪಸ್ವಿಗಳು. ಪೂಜ್ಯರಿಗೆ ನಮೋ ನಮಃ. ಇಷ್ಟಾರ್ಥ ಸಿದ್ಧಿರಸ್ತು. ಆಹಾ, ಸೂರ್ಯನಂತಹ ತೇಜಸ್ಸು, ಚಂದ್ರನಂತಹ ಸೌಂದರ್ಯ, ಇಂದ್ರನಂತೆ ನಿಲುವು, ಏರು ಯೌವನದ ಈ ಪ್ರಾಯದಲ್ಲೇ ಸಪ್ತರ್ಷಿಗಳ ಸಮಾನವಾಗಿ ಪ್ರಕಾಶಿಸುತ್ತಿರುವ ತಾವು ಯಾರೆಂದು ತಿಳಿಯಲಿಲ್ಲ. ನಾವು ಯಾರು? ಆಹಾ, ಎಂತಹ ಕಠೋರ ಸಾಧನೆ ಇದು! ಮೋಕ್ಷದ ಹಾದಿಯಲ್ಲಿ ನಾನು ಎಂಬ ಅಹಂಭಾವದ ಸೋಂಕೆ ಇರಬಾರದೆಂದು ತಮ್ಮ ನಾಮಧೇಯವನ್ನು ತಾವೇ ಮರೆತು ಹೋಗಿದ್ದಾರೆ. ಹೌದು ಹೌದು, ನಮ್ಮ ಅಂತರಂಗವನ್ನು ಇಷ್ಟು ಸುಲಭವಾಗಿ ಶೋಧಿಸಿದ ತಾವು ಸಾಮಾನ್ಯರಲ್ಲ. ತಾವು ಯಾರು ಎಂದು ತಿಳಿಯಲಿಲ್ಲವೇ? ನಾನು ದ್ವಾರಕಾಧೀಶ ವಾಸುದೇವ ಭೂಪಾಲರ ಪುತ್ರ ಬಲರಾಮ. ಇವನು ನನ್ನ ತಮ್ಮ ಕೃಷ್ಣ. ಕೃಷ್ಣ ಕೃಷ್ಣ, ಎಳೆ ವಯಸ್ಸಿನಲ್ಲೇ ತಾಯಿ ಯಶೋದೆಗೆ ಬಾಯಲ್ಲೇ ಬ್ರಹ್ಮಾಂಡ ತೋರಿದ ಪ್ರಚಂಡ. ಕಿರಿ ವಯಸ್ಸಿನಲ್ಲೇ ಕಿರು ಬೆರಳಲ್ಲಿ ಗೋವರ್ಧನ ಎತ್ತಿದ ಗೋಪಾಲ. ಮುರಳಿಯಲ್ಲೇ ಮರಳು ಮಾಡಿ ಮಾಲಿನಿಯರ ಮನಗೆದ್ದ ಮೋಹನ. ಬಲರಾಮರಾಜರೇ, ರಾಜ ಪ್ರತ್ಯಕ್ಷ ದೇವತಾ ಎನ್ನುತ್ತದೆ ಶಾಸ್ತ್ರ. ರಾಜರನ್ನು ಗೌರವಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆಹಾ, ಸಾಧಕರಾದ ತಮ್ಮಲ್ಲೂ ಅದೆಂತಹ ವಿನಯ! ವಿನಯವೇ ಸಾಧನೆಯ ದಾರಿ ಮಹಾರಾಜ. ತಮ್ಮಂತವರ ಪಾದಸ್ಪರ್ಶದಿಂದ ನಮ್ಮ ರಾಜ್ಯ ಪಾವನವಾಯಿತು. ದಯಮಾಡಿ ಚಾತುರ್ಮಾಸದ ಆಚರಣೆಗೆ ನಮ್ಮಲ್ಲಿಯೇ ಬಂದು ಆತಿಥ್ಯ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕ್ಷಮಿಸಿ ಮಹಾರಾಜ, ನಾವು ಸನ್ಯಾಸಿಗಳು, ಅರಣ್ಯವಾಸಿಗಳು. ಬದರಿ, ಕೇದಾರ, ಕಾಶಿ, ರಾಮೇಶ್ವರ ಹೀಗೆ ತೀರ್ಥಯಾತ್ರೆಯನ್ನು ಮುಗಿಸಿ ವಿಶ್ರಾಂತಿಗಾಗಿ ಬಂದಿದ್ದೇವೆ. ಮತ್ತೆ ಅರಮನೆಗೆ ಬಂದರೆ... ಹೌದು, ತಾವು ಹೇಳುತ್ತಿರುವುದು ಸರಿಯೇ. ಸನ್ಯಾಸಿಗಳಿಗೆ ಅರಮನೆಯ ಆತಿಥ್ಯ ಬೇಕೇ? ಅಣ್ಣ, ಸ್ವಲ್ಪ ಬಾ. ಅಣ್ಣ, ನಿನಗೆ ಬುದ್ಧಿ ಇದೆಯೇ? ಅರಮನೆಯಲ್ಲಿ ಮದುವೆಯಾಗಬೇಕಾದ ತಂಗಿ ಇದ್ದಾಳೆ. ಚಾತುರ್ಮಾಸದ ಆಚರಣೆ ಎಂದರೆ ಇವರು ಬಹುಕಾಲ ಅರಮನೆಯಲ್ಲಿಯೇ ಇರಬೇಕಾಗುತ್ತದೆ. ಇವರು ನೋಡಲು ಮನ್ಮಥನ ಹಾಗೆಯೇ ಇದ್ದಾರೆ. ಜೊತೆಗೆ ಯೌವನ. ವಿಶ್ವಾಮಿತ್ರನೇ ಮೇನಕೆಗೆ ಮರುಳಾಗಿ ಹೋದ. ಯೋಚಿಸು, ಏನಾದರೂ ಅನಾಹುತವಾದರೆ ಗತಿ ಏನು? ಓ, ಕಾಮಾಲೆಯ ಕಣ್ಣಿಗೆ ಕಾಣುವುದೆಲ್ಲ ಹಳದಿಯೇ. ಮರಳು ಮಾಡುವುದರಲ್ಲಿ ಎಲ್ಲರೂ ನಿನ್ನ ಹಾಗೆಯೇ ಇರುತ್ತಾರೆ ಅಂದುಕೊಂಡೆಯಾ? ಅವರು ತಮ್ಮ ಹೆಸರನ್ನೇ ತ್ಯಜಿಸಿ ಮೋಕ್ಷದತ್ತ ಮುಖ ಮಾಡಿದವರು. ಹೆಣ್ಣನ್ನು ಕಣ್ಣೆತ್ತಿ ನೋಡುವುದುಂಟೆ. ಶಾಂತಂ ಪಾಪಂ, ಶಾಂತಂ ಪಾಪಂ. ಸಾಧುಗಳ ಬಗ್ಗೆ ಹೀಗೆ ಯೋಚಿಸುವುದೇ ತಪ್ಪು. ಅದು ಹಾಗಲ್ಲ ಅಣ್ಣ. ಹಾಗೂ ಇಲ್ಲ ಹೀಗೂ ಇಲ್ಲ. ನೀನು ಸುಮ್ಮನಿರು.
ದುರ್ಯೋಧನನ್ನು ಮದುವೆಯಾಗಬೇಕಾಗಿರುವ ನಮ್ಮ ತಂಗಿಗೆ ಇವರ ಸೇವೆ ಮಾಡುವ ಅದೃಷ್ಟ ತಾನಾಗಿಯೇ ಒದಗಿ ಬಂದಿದೆ. ಬೇಡ ಎನ್ನಬಹುದೇ? ಸಾಧು ಸಜ್ಜನರ ಸೇವೆ, ಅವರ ಆಶೀರ್ವಾದ ಮದುಮಗಳಿಗೆ ವರದಾನವಿದ್ದಂತೆ. ನಾನು ಹೇಳುವುದನ್ನು ಹೇಳಿದೆ, ಇನ್ನೂ ನಿನ್ನ ಇಷ್ಟ. ಯಾವುದಕ್ಕೂ ನನ್ನನ್ನು ದೂರ ಬೇಡ. ಸಾಧುಗಳೇ, ನಮ್ಮ ಅಣ್ಣನಿಗೆ ನಿಮ್ಮ ಮೇಲೆ ವಿಪರೀತವಾದ ಆಸಕ್ತಿ ಬಂದಿದೆ. ದಯಮಾಡಿ ತಾವು ನಮ್ಮ ಅರಮನೆಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ವಿನಂತಿಸುತ್ತೇವೆ. ಮಹಾರಾಜರ ಮನವಿಯನ್ನು ತಿರಸ್ಕರಿಸಿದರೆ ಭಗವಂತನ ಮಾತನ್ನೇ ತಿರಸ್ಕರಿಸಿದ ಹಾಗೆ. ಹಾಗಾಗಿ ಈ ದೇವರ ಇಚ್ಛೆಯಂತೆ ಆಗಲಿ. ವನವಿಹಾರದಿಂದ ಇಷ್ಟು ಬೇಗ ಹಿಂತಿರುಗಿ ಬಿಟ್ಟರೆ? ಹಿಂದಿರುಗಿದ್ದೂ ಆಯಿತು, ನಿನಗೊಂದು ಅಪೂರ್ವ ಉಡುಗೊರೆಯನ್ನು ತಂದಿದ್ದೂ ಆಯಿತು. ಅಪೂರ್ವ ಉಡುಗೊರೆಯೇ? ಏನಣ್ಣ ಅದು? ಬೇಗನೆ ತೋರಿಸು. ಹಾ, ಸಾವಧಾನ ಸಾವಧಾನ. ನಿನ್ನ ಉಡುಗೊರೆ ಅರಮನೆಯಲ್ಲೇ ಇರುತ್ತದೆ. ಅದು ನೀನು ಸೇವೆ ಮಾಡಿದರಷ್ಟೇ ದಕ್ಕುವುದು. ಉಡುಗೊರೆಗೆ ಸೇವೆಯೇ? ಕೃಷ್ಣ, ಯಾಕೋ ಅವಳನ್ನು ಸತಾಯಿಸುತ್ತೀಯಾ? ತಂಗಿ, ನಾನು ಹೇಳುತ್ತೇನೆ, ಅರಮನೆಗೆ ಓರ್ವ ಸನ್ಯಾಸಿಗಳು ಬಂದಿದ್ದಾರೆ. ಚಾತುರ್ಮಾಸ ಮುಗಿಯುವವರೆಗೂ ಅವರು ಇಲ್ಲಿಯೇ ಇರುತ್ತಾರೆ. ನೀನು ಶ್ರದ್ಧೆಯಿಂದ ಅವರ ಸೇವೆ ಮಾಡಿದರೆ ಅವರ ಕೃಪಾಶೀರ್ವಾದ ದೊರೆಯುತ್ತದೆ. ಸಾಧು ಸಂತರ ಸೇವೆಯ ಸೌಭಾಗ್ಯ ಎಲ್ಲರಿಗೂ ದೊರೆಯುವುದಿಲ್ಲ. ಅಣ್ಣ, ನಾನು ಈಗಲೂ ಹೇಳುತ್ತಿದ್ದೇನೆ, ಅವರು ದೇವತೆಗಳೂ ನಾಚುವಷ್ಟು ಸುಂದರ ಪುರುಷ. ಏರು ಯೌವನದ ಯುವಕ. ಸೂರ್ಯನು ಸಂಕೋಚ ಪಡುವಂತೆ ಕಂಗೊಳಿಸುತ್ತಿರುವ ಅವರ ಸೇವೆಗೆ ಸಹೋದರಿಯ ಬದಲು ಯಾರಾದರೂ ಸಖಿಯರನ್ನು ನೇಮಿಸೋಣ. ಮದುವೆಯಾಗಲಿರುವ ಸಹೋದರಿಯ ಮನಸ್ಸು ಚಂಚಲವಾಗುವುದು ಬೇಡ. ಯಾಕಣ್ಣ, ನಿನ್ನ ತಂಗಿಯ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಹಾಗೆ ಕೇಳಮ್ಮ. ಋಷಿ ಮುನಿಗಳು ವಯಸ್ಕರಾದರೇನೋ ವೃದ್ಧರಾದರೇನೋ ಅವರು ಇಂದ್ರಿಯವನ್ನು ಗೆದ್ದವರು. ನಾವು ಅವರನ್ನು ಭಕ್ತಿಯಿಂದ ನೋಡಬೇಕೆ ಹೊರತು ಅನುಮಾನದಿಂದ ಅಲ್ಲ. ಅವರ ಸೇವೆಗೆ ಸೋದರಿಯೇ ಸರಿ ಎಂದು ನಾನು ತೀರ್ಮಾನಿಸಿ ಆಗಿದೆ. ಸತ್ಪುರುಷರ ಸೇವೆಯಿಂದ ಇವಳ ವೈವಾಹಿಕ ಜೀವನವು ಸುಂದರವಾಗುತ್ತದೆ. ಅವರ ಸೇವೆಯಿಂದ ಇವಳ ವೈವಾಹಿಕ ಬದುಕು ಸುಂದರವಾಗುವುದೇನೋ ನಿಜ. ಮತ್ತೆ ಇನ್ನೇನು ನಿನ್ನ ಚಿಂತೆ? ತಂಗಿ ಸುಭದ್ರ, ಮಹಾತ್ಮರ ಸೇವೆಗೆ ಸಿದ್ಧಳಾಗು.